ಕರ್ನಾಟಕದಲ್ಲಿ ನಾಳೆ ಕಾವೇರಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಕರೆ ನೀಡಲಾಗಿರುವ ಬಂದ್ಗೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಆಡಳಿತ ಮಂಡಳಿಗಳ ಒಕ್ಕೂಟ ಬೆಂಬಲವನ್ನು ವಾಪಸ್ ಪಡೆದಿದೆ. ಹೀಗಾಗಿ ನಾಳೆ ಶಾಲಾ ಕಾಲೇಜುಗಳು ಎಂದಿನಂತೆ ತೆರೆದಿರಲಿವೆ ಮತ್ತು ಯಾವುದೇ ಅಧಿಕೃತ ರಜೆ ಇರುವುದಿಲ್ಲ. ಇದರ ಬೆನ್ನಲ್ಲೇ ಹಲವು ಕನ್ನಡ ಪರ ಸಂಘಟನೆಗಳು ಕೂಡ ಬಂದ್ಗೆ ಬೆಂಬಲವನ್ನು ನೀಡದೆ ಹಿಂದೆ ಸರಿದಿದೆ. ಮತ್ತೊಂದೆಡೆ ಬಂದ್ ಮಾಡಲೇಬೇಕು ಎಂದು ವಾಟಾಳ್ ಸಂಘಟನೆ ಪಟ್ಟು ಹಿಡಿದಿದೆ. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ವರೆಗೆ ರ್ಯಾಲಿ ನಡೆಸಿ ಬಳಿಕ ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸುವ ಯೋಜನೆ ಇದೆ. ಇದೇ ವೇಳೆ ಪ್ರವೀಣ್ ಶೆಟ್ಟಿ ಬಣದ ಕನ್ನಡ ಸಂಘಟನೆ ಇಂದು ಸಭೆ ನಡೆಸಿ ಬಂದ್ಗೆ ಬೆಂಬಲ ನೀಡುವ ಬಗ್ಗೆ ಚರ್ಚೆ ನಡೆಸಲಿದೆ. ನಿರ್ಮಾಪಕ ಸಾರಾ ಗೋವಿಂದು ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಶಾಲಾ ಕಾಲೇಜುಗಳನ್ನು ಬಂದ್ ಮಾಡುವುದಾಗಿ ಈ ಹಿಂದೆ ಹೇಳಿದ್ದ ಕ್ಯಾಂಪ್ಸ್ ಇದೀಗ ಕೇವಲ ನೈತಿಕ ಬೆಂಬಲ ನೀಡುತ್ತಿರುವುದಾಗಿ ತಿಳಿಸಿವೆ. ಹೋಟೆಲ್ ಸಂಘಟನೆಯಿಂದಲೂ ಕೇವಲ ನೈತಿಕ ಬೆಂಬಲ ಎನ್ನಲಾಗಿದೆ. ಇನ್ನು ಬಂದ್ ಪರ ಇರುವಂತಹ ಸಂಘಟನೆಗಳು ರಾಜ್ಯದ ಹಿತರಕ್ಷಣೆಗೆ ಬಂದ್ ಅಗತ್ಯವಾಗಿದೆ. ಕೆರೆ ಕಟ್ಟೆಗಳು ನಾಲೆಗಳಿಗೆ ಕುಡಿಯೋಕೆ ನೀರು ಬಿಟ್ಟಿಲ್ಲ. ಈ ಹಿಂದೆ ಯೋಜನೆ ಕೈಗೊಂಡಂತೆ ನೀರು ಬಿಡುಗಡೆ ವಿರೋಧಿಸಿ ಬಂದ್ ಮಾಡೇ ಮಾಡ್ತೀವಿ. ರಾಜ್ಯದ ಜಲ ವಿವಾದಕ್ಕೆ ಈ ಬಂದ್ ಅಗತ್ಯವಾಗಿದೆ ಎಂಬುದಾಗಿ ಹೇಳ್ತಾ ಇದ್ರೆ ಬಂದ್ ವಿರುದ್ಧ ಇರೋ ಸಂಘಟನೆ ಈ ಸಮಯದಲ್ಲಿ ಬಂದ್ ಆಚರಿಸೋದು ಸೂಕ್ತವಲ್ಲ. ಬಂದ್ ಮಾಡಿದ್ರೆ ಶಾಲಾ ಕಾಲೇಜು ದಿನಗೂಲಿ ನೌಕರರಿಗೆ ತೊಂದರೆ ಆಗುವ ಕಾರಣದಿಂದ ಬಂದ್ ಬದಲಿಗೆ ಬೇರೆ ರೀತಿಯ ಪ್ರತಿಭಟನೆ ಹಾಗೂ ಧರಣಿ ಮಾಡುವುದು ಸೂಕ್ತ ಎಂದು ತಿಳಿಸಿದೆ. ಒಟ್ಟಿನಲ್ಲಿ ಶಾಲಾ ಕಾಲೇಜು ಮತ್ತು ಅಂಗಡಿ ಮುಗ್ಗಟ್ಟುಗಳು ಎಂದಿನಂತೆ ಕಾರ್ಯಾಚರಿಸಲಿದ್ದು ನಾಳೆ ನಡೆಯುವ ಬಂದ್ನಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗೋದಿಲ್ಲ.